Good morning, students. In the previous class, we discussed some of the points of export procedures. In today's class, we'll continue with that. The seventh procedure is pre-shipment inspection, Ravana Purva Tapasana. So, it is an important step. This step is to ensure that only qualitative goods are exported from the country. So, exporter is required to obtain inspection report from the authorized agency. Inspection report is not compulsory in case the goods are being exported by star trading houses, export houses, industrial units set up in export processing zones or special economic zones, and 100% export oriented units. The government of India has initiated many steps to ensure that only good quality products are exported from the country. One such step is compulsory inspection of certain products by a competent agency as designated by the government. The government has passed Export Quality Control and Inspection Act 1963 for this purpose. ಕೇವಲ ಗುಣಮಟ್ಟವುಳ್ಳ ಸರಕುಗಳನ್ನು ಮಾತ್ರ ರಫ್ತು ಮಾಡಬೇಕು. ಹೀಗಾಗಿ ಭಾರತ ಸರ್ಕಾರ ಅನೇಕ ಕ್ರಮವನ್ನು ಜಾರಿಗೆಗೊಳಿಸಿದೆ. ಅಂತಹ ಕ್ರಮಗಳಲ್ಲಿ ಸರ್ಕಾರವು ನೇಮಿಸಿರುವ ಸಮರ್ಥ ಸಂಸ್ಥೆಗಳಿಂದ ಕೆಲವೊಂದು ಸರಕುಗಳ ಕಡ್ಡಾಯ ತಪಾಸಣೆಯೂ ಕೂಡ ಒಂದಾಗಿರ್ತದೆ. ಇದಕ್ಕಾಗಿ ಸರ್ಕಾರ 1963ರಲ್ಲಿ ರಫ್ತು ಗುಣಮಟ್ಟ ನಿಯಂತ್ರಣ ಮತ್ತು ತಪಾಸಣಾ ಕಾಯ್ದೆಯನ್ನು ಜಾರಿಗೆಗೊಳಿಸಿದೆ ಮತ್ತು ಕೆಲವು ಸಂಸ್ಥೆಗಳನ್ನು ತಪಾಸಣಾ ಸಂಸ್ಥೆಗಳಂತ ಹೇಳಿ ಅಧಿಕೃತಗೊಳಿಸಿರುತ್ತವೆ. ರಫ್ತು ಮಾಡುವ ಸರಕುಗಳು ಅಂತಹ ವರ್ಗಕ್ಕೆ ಈ ಕೆಲವು ಸಂಸ್ಥೆಗಳಿಗೆ ಸೇರಿದರೆ ರಫ್ತುದಾರನು ರಫ್ತು ತಪಾಸಣಾ ಸಂಸ್ಥೆ, ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಏಜೆನ್ಸಿಯನ್ನಾಗಲಿ ಅಥವಾ ಯಾವುದೇ ಅಧಿಕೃತ ಸಂಸ್ಥೆಯನ್ನಾಗಲಿ ಸಂಪರ್ಕಿಸಿ ತಪಾಸಣಾ ಪ್ರಮಾಣಪತ್ರವನ್ನು ಪಡೆಯಬೇಕು. ಈ ರವಾನಾ ಪೂರ್ವ ಪ್ರಮಾಣಪತ್ರವನ್ನು ಇತರೆ ರಫ್ತು ದಾಖಲೆ ಪತ್ರದೊಂದಿಗೆ ರಫ್ತು ಸಮಯದಲ್ಲಿ ಸಲ್ಲಿಸಬೇಕಾಗ್ತವೆ. ನಕ್ಷತ್ರ ವ್ಯಾಪಾರ ಗೃಹಗಳು, ರಫ್ತು ಗೃಹಗಳು, ರಫ್ತು ಪ್ರಕ್ರಿಯಾ ವಲಯಗಳು ಅಥವಾ ವಿಶೇಷ ಆರ್ಥಿಕ ವಲಯ ಮತ್ತು 100% ರಫ್ತು ಘಟಕ ಇವುಗಳ ಮೂಲಕ ಸರಕನ್ನು ರಫ್ತು ಮಾಡಿದ ಸಂದರ್ಭದಲ್ಲಿ ಪೂರ್ವ ತಪಾಸಣೆ ಕಡ್ಡಾಯ ಇರುವುದಿಲ್ಲ. ರಫ್ತುದಾರ ಏನು ಮಾಡಬೇಕು? ಆಮದುದಾರನಿಂದ ಆದೇಶವನ್ನು ಮತ್ತು 10 ಭರವಸೆ ಪತ್ರವನ್ನು ಪಡೆದ ನಂತರ ರಫ್ತು ಉತ್ಪಾದನೆಯನ್ನು ಕೈಗೊಳ್ತಾನಲ್ವಾ, ಹಣಕಾಸನ್ನು ಬಳಸ್ಕೊಂಡು ಹಾಗೆ ಸರಕುಗಳನ್ನು ಉತ್ಪಾದನೆ ಕೂಡ ಮಾಡ್ತಾನೆ. ಇದಾದ ನಂತರ ರವಾನಾ ಪೂರ್ವ ತಪಾಸಣೆಯನ್ನು ಮಾಡಬೇಕಾಗ್ತವೆ. ಕೇವಲ ಗುಣಮಟ್ಟದ ಸರಕುಗಳನ್ನು ಮಾತ್ರ ರಫ್ತು ಮಾಡಬೇಕು ಅಂಥೇಳಿ ಭಾರತ ಸರ್ಕಾರ ಅನೇಕ ಕ್ರಮವನ್ನು ಜಾರಿಗೆಗೊಂಡು ಯಾವುದನ್ನು ಜಾರಿಗೆ ತರ್ತದೆ? ಸರ್ಕಾರ 1963ರಲ್ಲಿ ರಫ್ತು ಗುಣಮಟ್ಟ ನಿಯಂತ್ರಣ ಮತ್ತು ತಪಾಸಣಾ ಕಾಯ್ದೆಯನ್ನು ಜಾರಿಗೆಗೊಳಿಸ್ತವೆ. ದ ನೆಕ್ಸ್ಟ್ ಒನ್ ಈಸ್ ಎಕ್ಸೈಸ್ ಕ್ಲಿಯರೆನ್ಸ್, ಅಬಕಾರಿ ತೀರುವಳಿ ಅಂತ ಕರಿತೀವಿ. ದ ಎಕ್ಸ್ಪೋರ್ಟರ್ ಹ್ಯಾಸ್ ಟು ಪೇ ಎಕ್ಸೈಸ್ ಡ್ಯೂಟಿ ಆನ್ ದ ಗೂಡ್ಸ್ ವಿಚ್ ಆರ್ ಟು ಬಿ ಎಕ್ಸ್ಪೋರ್ಟೆಡ್. For this purpose, he has to go to Excise Commissioner Office of his region and apply for getting Excise Clearance Certificate. If the Excise Commissioner is satisfied, he may issue Excise Clearance Certificate. If the manufactured goods are meant for export, excise duty will be refunded later on. The idea behind this is to encourage the export. As per the Central Excise Tariff Act, excise duty is payable on the materials used in manufacturing goods. The exporter therefore has to apply to the concerned excise commissioner in the region with an invoice. If the excise commissioner is satisfied, he may issue this excise clearance. ಕೇಂದ್ರ ಅಬಕಾರಿ ದರ ಕಾಯ್ದೆ ಪ್ರಕಾರ ಸರಕುಗಳ ತಯಾರಿಕೆಯಲ್ಲಿ ಬಳಸಿದ ಕಚ್ಚಾ ಪದಾರ್ಥಗಳ ಮೇಲೆ ತೆರಿಗೆಯನ್ನು ಪಾವತಿಸಬೇಕು.
ಆದ್ದರಿಂದ ರಫ್ತುದಾರನು ಸಂಬಂಧಪಟ್ಟ ಪ್ರಾದೇಶಿಕ ತೆರಿಗೆ ಆಯುಕ್ತರಿಗೆ ಸರಕು ಬೆಲೆಪಟ್ಟಿಯೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇದರಿಂದ ತೆರಿಗೆ ಆಯುಕ್ತರು ತೃಪ್ತಿಗೊಂಡರೆ ಅಬಕಾರಿ ತೀರುವಳಿ ಪತ್ರವನ್ನು ನೀಡುತ್ತಾರೆ. ಆದ್ದರಿಂದ ಅನೇಕ ಸಂದರ್ಭದಲ್ಲಿ ಸರ್ಕಾರ ಅಬಕಾರಿ ಸುಂಕ ಪಾವತಿಗೆ ವಿನಾಯಿತಿಯನ್ನು ನೀಡ್ತವೆ ಅಥವಾ ನಂತರದಲ್ಲಿ ಹೀಗೆ ಉತ್ಪಾದಿಸಲ್ಪಟ್ಟ ಸರಕುಗಳ ರಫ್ತುಗಳಿಗಾಗಿಯೇ ಎಂದಾಗಿದ್ದರೆ ತೆರಿಗೆಯನ್ನು ಮರುಪಾವತಿ ಮಾಡ್ತವೆ. ದೇಶದಲ್ಲಿ ರಫ್ತನ್ನು ಪ್ರೋತ್ಸಾಹಿಸುವುದು ಇದರ ಹಿಂದಿನ ಆಲೋಚನೆ ಆಗಿರ್ತವೆ. ದ ನೆಕ್ಸ್ಟ್ ಒನ್ ಈಸ್ ಆಫ್ಟೇನಿಂಗ್ ಸರ್ಟಿಫಿಕೇಟ್ ಆಫ್ ಒರಿಜಿನ್, ಮೂಲೋತ್ಪತ್ತಿ ಪ್ರಮಾಣ ಪತ್ರವನ್ನು ಪಡೆಯುವುದು. ಇಟ್ ಸ್ಟೇಟ್ಸ್ ದ ಕಂಟ್ರಿ where the goods are originally produced. This certificate is issued by the council, that is government official of the importing country residing in the exporting country, the Chamber of Commerce and the trade associations. It is necessary to get tariff concessions or other exemptions on imported goods. Some importing countries provide tariff concessions or other exemptions to the goods coming from a particular country. For availing such benefits, the importer may ask the exporter to send a certificate of origin. This certificate can be obtained from the trade consulate located in the exporter's country. ಮೂಲೋತ್ಪತ್ತಿ ಪ್ರಮಾಣ ಪತ್ರವನ್ನು ಪಡೆಯುವುದು. ಕೆಲವೊಂದು ಆಮದು ದೇಶಗಳು ನಿರ್ದಿಷ್ಟ ದೇಶದಿಂದ ಬರುವ ಸರಕುಗಳಿಗೆ ತೆರಿಗೆ ದರಗಳನ್ನು ರಿಯಾಯಿತಿ ಮತ್ತು ಇತರೆ ವಿನಾಯಿತಿಯನ್ನು ನೀಡ್ತವೆ. ಕೆಲವು ದೇಶದಿಂದ ಆಮದಾಗ್ತಿರ್ತವೆ ಅಲ್ವಾ, ಅಂತಹ ಸರಕುಗಳಿಗೆ ಏನು ಮಾಡ್ತವೆ, ತೆರಿಗೆ ದರಗಳಲ್ಲಿ ಸ್ವಲ್ಪ ಕಡಿತವನ್ನು ರಿಯಾಯಿತಿಯನ್ನು ಕೊಡ್ತವೆ ಮತ್ತು ವಿನಾಯಿತಿಯನ್ನು ನೀಡ್ತವೆ. ಈ ಪ್ರಯೋಜನವನ್ನು ಪಡೆಯಲು ಆಮದುದಾರನು ಮೂಲೋತ್ಪತ್ತಿ ಪ್ರಮಾಣ ಪತ್ರ ಈ ಪತ್ರವನ್ನು ಕಳಿಸುವಂತೆ ರಫ್ತುದಾರನನ್ನು ಕೇಳಬಹುದು. ಈ ಪ್ರಮಾಣ ಪತ್ರವು ಆಮದು ಮಾಡಿಕೊಂಡ ಸರಕುಗಳ ಮೂಲವಾಗಿ ಯಾವ ದೇಶದಲ್ಲಿ ತಯಾರಿಸಲ್ಪಟ್ಟಿದೆ ಎಂಬುದನ್ನು ದೃಢೀಕರಿಸ್ತವೆ. ಈ ಪ್ರಮಾಣ ಪತ್ರವನ್ನು ರಫ್ತು ದೇಶದ ವಾಣಿಜ್ಯ ಮಂಡಳಿಗಳಿಂದ ಪಡೆಯಬೇಕಾಗ್ತವೆ. ನೆಕ್ಸ್ಟ್ ಒನ್ ಈಸ್ ರಿಸರ್ವೇಷನ್ ಆಫ್ ಶಿಪ್ಪಿಂಗ್ ಸ್ಪೇಸ್ ಆರ್ ಸೆಕ್ಯೂರಿಂಗ್ ಶಿಪ್ಪಿಂಗ್ ಸ್ಪೇಸ್. ದ ಎಕ್ಸ್ಪೋರ್ಟರ್ ಹ್ಯಾಸ್ ಟು obtain space in the ship for importing the goods, so he has to contact the shipping company and obtain shipping order. The shipping order is an order issued by the shipping company accepting to carry the goods to the place of destination. The exporting firm applies to the shipping company for provision of shipping space. It has to specify the types of goods to be exported, probable date of shipment and the port of destination. ಸಂಸ್ಥೆಯು ಸರಕುಗಳಿಗೆ ಹಡಗಿನಲ್ಲಿ ಸ್ಥಳಾವಕಾಶ ಮಾಡಿಕೊಡಬೇಕೆಂದು ಹಡಗು ಕಂಪನಿಗೆ ಮನವಿ ಮಾಡ್ತವೆ. ಮನವಿ ಪತ್ರದಲ್ಲಿ ಅದು ರಫ್ತು ಮಾಡುತ್ತಿರುವ ಸರಕುಗಳ ವಿಧಗಳು, ಸಂಭವನೀಯ ರವಾನಾ ದಿನಾಂಕ ಮತ್ತು ತಲುಪಬೇಕಾದ ಸ್ಥಳವನ್ನು ತಿಳಿಸಬೇಕು. ಸರಕುಗಳನ್ನು ಕೊಂಡೊಯ್ಯಲು ಒಪ್ಪಿಗೆ ಸೂಚಿಸಿದರೆ ಹಡಗು ಕಂಪನಿಯು ರವಾನಾ ಆದೇಶ ಪತ್ರವನ್ನು ನೀಡ್ತವೆ. ಹಡಗು ಆದೇಶ ಪತ್ರವು ಹಡಗು ಕಫ್ತಾನನಿಗೆ ಸೂಚನಾ ಪತ್ರವಾಗಿದ್ದು ಇದರಲ್ಲಿ ನಮೂದಿಸಲ್ಪಟ್ಟ ಸರಕುಗಳನ್ನು ಸುಂಕ ತೀರುವಳಿಯ ನಂತರ ನಿಯೋಜಿತ ಬಂದರಿನಲ್ಲಿ ತುಂಬಿಕೊಳ್ಳಬೇಕೆಂದು ತಿಳಿಸಲಾಗಿರ್ತವೆ. ದ ನೆಕ್ಸ್ಟ್ ಒನ್ ಈಸ್ ಪ್ಯಾಕಿಂಗ್ ಆ್ಯಂಡ್ ಫಾರ್ವರ್ಡಿಂಗ್, ಗಂಟು ಕಟ್ಟುವುದು ಮತ್ತು ರವಾನೆಗಾಗಿ ಮುಂದೆ ಕಳುಹಿಸುವುದು. ಆಫ್ಟರ್ ಸೆಕ್ಯೂರಿಂಗ್ ಸ್ಪೇಸ್ ಇನ್ ದ ಶಿಪ್, ದ ಎಕ್ಸ್ಪೋರ್ಟರ್ ಹ್ಯಾಸ್ ಟು ಪ್ಯಾಕ್ ದ goods properly and marking should be done. The exporter has to make necessary arrangements for transportation of goods to the port. The goods are then properly packed and marked with necessary details such as name and address of the importer, gross and net weight, port of shipment and destination, country of origin, etc. ಸರಕುಗಳನ್ನು ಸರಿಯಾಗಿ ಗಂಟು ಕಟ್ಟಿ ಆಮದುದಾರನ ಹೆಸರು ಮತ್ತು ವಿಳಾಸ, ಸ್ಥೂಲ ಮತ್ತು ನಿವ್ವಳ ತೂಕ, ರವಾನಾ ಬಂದರು ಮತ್ತು ತಲುಪಬೇಕಾಗಿರುವಂತಹ ಸ್ಥಳ, ಮೂಲೋತ್ಪತ್ತಿ ದೇಶ ಇತ್ಯಾದಿಗಳನ್ನು ಗಂಟುಗಳ ಮೇಲೆ ನಮೂದಿಸಬೇಕಾಗ್ತವೆ. ನಂತರ ಇವೆಲ್ಲವನ್ನು ನಮೂದನೆ ಮಾಡಿದ ನಂತರ
ರಫ್ತುದಾರ ಸರಕನ್ನು ಬಂದರಿಗೆ ಸಾಗಿಸುವ ವ್ಯವಸ್ಥೆಯನ್ನು ಮಾಡಬೇಕು. ದ ನೆಕ್ಸ್ಟ್ ಒನ್ ಈಸ್ ಇನ್ಶೂರೆನ್ಸ್ ಆಫ್ ಗೂಡ್ಸ್, ಸರಕುಗಳ ವಿಮೆ. ದ ಎಕ್ಸ್ಪೋರ್ಟರ್ ಹ್ಯಾಸ್ ಟು insure the goods with an insurance company to protect against marine risk or damages. So he has to enter into contract with the insurance company. The exporter gets the goods insured with the insurance company to protect against the risk of loss or damage of the goods due to perils of the sea during the transit. ರಫ್ತುದಾರ ಸರಕುಗಳ ಸಾಗಾಟದಲ್ಲಿ ಕಡಲ ಗಂಡಾಂತರಗಳಿಂದ ಆಗಬಹುದಾಗಿರುವಂತಹ ಸರಕುಗಳ ನಷ್ಟದ ಅಪಾಯದಿಂದ ರಕ್ಷಿಸಿಕೊಳ್ಳಲು ವಿಮಾ ಕಂಪನಿಯೊಂದಿಗೆ ಸರಕುಗಳಿಗೆ ವಿಮೆಯನ್ನು ಇಳಿಸ್ತಾನೆ. ನೆಕ್ಸ್ಟ್ ಒನ್ ಈಸ್ ಕಸ್ಟಮ್ಸ್ ಕ್ಲಿಯರೆನ್ಸ್. The next step is custom clearance, ಸುಂಕ ತೀರುವಳಿ. The exporter has to obtain custom clearance before the goods are shipped. For this purpose, he has to prepare the shipping bill. On the basis of this shipping bill prepared by the exporter, the custom office gives him the permission for export. This shipping bill contains the details about the goods being imported, name of the ship and port of departure, port of destination, exporter's name and address. Along with this, 5 copies of the shipping bill along with the following details are submitted to customs office, which are there. The first one is export contract or export order. Next one is letter of credit, commercial invoice, certificate of origin, certificate of inspection if it is required. Last one is marine insurance policy. After submitting these documents, the superintendent receives custom duty and permit the cargo inside the dock. This job is very difficult. Exporter, he cannot perform all these functions and formalities. Therefore, these tasks are entrusted to an agent called clearing and forwarding agents, that is called as C&F agents. ಹಡಗಿಗೆ ಸರಕುಗಳನ್ನು ತುಂಬಿದ ನಂತರ ಹಡಗಿನ ಕಫ್ತಾನನ ರಶೀದಿಯನ್ನು ಪಡಿಬೇಕು. ಅದಕ್ಕಿಂತ ಮುಂಚೆ ಯಾವ ಸ್ಟೆಪ್ಪು? ಸುಂಕ ತೀರುವಳಿಯನ್ನು ಪಡಿಬೇಕಾಗ್ತವೆ. ಹಡಗಿಗೆ ಸರಕುಗಳನ್ನು ಹೇರುವ ಮುನ್ನ ಸರಕುಗಳ ಸುಂಕ ತೀರುವಳಿಯಾಗಿರಬೇಕು. ಸುಂಕ ತೀರುವಳಿಯನ್ನು ಪಡೆಯೋಕ್ಕಾಗಿ ರಫ್ತುದಾರ ಹಡಗು ರವಾನೆ ಪತ್ರವನ್ನು ತಯಾರು ಮಾಡ್ತಾನೆ. ಹಡಗು ರವಾನೆ ಪತ್ರ ಮುಖ್ಯ ದಾಖಲೆಯಾಗಿರ್ತವೆ. ಇದರ ಆಧಾರದ ಮೇಲೆ ಸುಂಕದ ಕಚೇರಿಯು ರಫ್ತು ಮಾಡಲು ಅನುಮತಿಯನ್ನು ನೀಡ್ತವೆ. ಈ ಪತ್ರ ರಫ್ತು ಮಾಡುವ ಸರಕುಗಳ ವಿವರ, ಹಡಗಿನ ಹೆಸರು, ಸರಕುಗಳನ್ನು ತೀರುವೆಗೊಳಿಸುವ ಬಂದರು, ತಲುಪಬೇಕಾಗಿರುವಂತಹ ಅಂತಿಮ ದೇಶ, ರಫ್ತುದಾರನ ಹೆಸರು ಮತ್ತು ವಿಳಾಸ ಇತ್ಯಾದಿ ಅಂಶಗಳನ್ನು ಒಳಗೊಂಡಿರ್ತವೆ. ಈ ಪತ್ರವನ್ನು 5 ಪ್ರತಿಗಳಲ್ಲಿ ತಯಾರಿಸಲಾಗ್ತವೆ ಮತ್ತು ಇದರ ಜೊತೆಗೆ ಕೆಲವೊಂದು ದಾಖಲೆ ಪತ್ರಗಳನ್ನು ಸುಂಕಗೃಹದ ಸುಂಕವರ್ಧಕರಿಗೆ ಸಲ್ಲಿಸಬೇಕು. ಯಾವುದು ಅಂತ ಹೇಳಿದ್ರೆ ರಫ್ತು ಒಪ್ಪಂದ ಅಥವಾ ರಫ್ತು ಆದೇಶ ಪತ್ರ, ಉದ್ದರಿ ಅಥವಾ ಪತ್ತು ಪತ್ರ, ವಾಣಿಜ್ಯ ಬಿಕರಿ ಪಟ್ಟಿ, ಮೂಲೋತ್ಪತ್ತಿ ಪ್ರಮಾಣ ಪತ್ರ, ಸರಕು ತಪಾಸಣಾ ಪತ್ರ ಅಗತ್ಯವಿದ್ದರೆ ಮಾತ್ರ, ನಂತರ ಕಡಲು ವಿಮಾ ಪಾಲಿಸಿ ಪತ್ರವನ್ನು ನೀಡಬೇಕು. ಈ ದಾಖಲೆಗಳನ್ನು ಸಲ್ಲಿಸಿದ ನಂತರ ಸಂಬಂಧಪಟ್ಟ ಬಂದರು ನ್ಯಾಸ ಮೇಲ್ವಿಚಾರಕರು ಗಾಡಿ ಆದೇಶ ಪತ್ರವನ್ನು ಪಡೆಯಲು ಸೂಚಿಸ್ತಾರೆ. ಈ ಪತ್ರ ಬಂದರು ಸಿಬ್ಬಂದಿಗೆ ಸೂಚನಾ ಪತ್ರವಾಗಿರ್ತವೆ ಮತ್ತು ಬಂದರಿನಲ್ಲಿ ಬಂದಿಳಿದಿರುವ ಸರಕನ್ನು ಹಡಗು ಕಟ್ಟೆಯ ಸ್ಥಳಕ್ಕೆ ತರಲು ಅನುಮತಿ ನೀಡಬೇಕು ಅಂಥೇಳಿ ಆಗಿರ್ತವೆ. ಗಾಡಿ ಆದೇಶ ಪಡೆದ ನಂತರ ಬಂದರು ಸ್ಥಳಕ್ಕೆ ಸರಕುಗಳನ್ನು ಸಾಗಿಸಿ ಸರಿಯಾದ ದಾಸ್ತಾನು ಮಳಿಗೆಯಲ್ಲಿ ಶೇಖರಿಸಲಾಗ್ತವೆ. ಈ ಎಲ್ಲ ಕಾರ್ಯಗಳನ್ನು ಯಾವಾಗಲೂ ರಫ್ತುದಾರ ಸ್ವತಃ ತಾನೇ ನಿರ್ವಹಿಸಲು ಸಾಧ್ಯವಿಲ್ಲ. ಇದರಿಂದಾಗಿ ತೀರುವೆ ಮತ್ತು ರವಾನೆ ಪ್ರತಿನಿಧಿ ಕ್ಲಿಯರಿಂಗ್ ಆ್ಯಂಡ್ ಫಾರ್ವರ್ಡಿಂಗ್ ಏಜೆಂಟನ್ನು ನೇಮಕ ಮಾಡಲಾಗ್ತವೆ. ನೆಕ್ಸ್ಟ್ ಒನ್ ಈಸ್ ಆಫ್ಟೇನಿಂಗ್ ಮೇಟ್ಸ್ ರಿಸಿಟ್, ಹಡಗಿನ ಕಫ್ತಾನನ ರಶೀದಿಯನ್ನು ಪಡೆಯುವುದು. ದೆನ್ ವಾಟ್ ಯು ಮೀನ್ ಬೈ ದಿಸ್ ಮೇಟ್ ರಿಸಿಟ್? Mate receipt is a receipt issued by the captain or his assistant after the goods are loaded on the ship. It contains particular information like quantity of the goods,
number of packages, condition of the packages, name of the vessel, date of shipment, marks, condition of the cargo at the time of shipment, etc. ಹಡಗಿಗೆ ಸರಕನ್ನು ತುಂಬಿದ ನಂತರ ಹಡಗಿನ ಕಫ್ತಾನನಾಗಲಿ ಅಥವಾ ಆತನ ಸಹಾಯಕನಾಗಲಿ ಸಹಾಯಕ ಕಫ್ತಾನನ ರಶೀದಿಯನ್ನು ಬಂದರು ಮೇಲ್ವಿಚಾರಕನಿಗೆ ನೀಡಬೇಕು. ಈ ರಶೀದಿ ಸರಕನ್ನು ಹಡಗಿಗೆ ತುಂಬಿದಾಗ ಹಡಗಿನ ಆದೇಶಾಧಿಕಾರಿ ನೀಡಲ್ಪಟ್ಟಿದ್ದು ಅದು ಹಡಗಿನ ಹೆಸರು, ಸರಕು ಹೇರಿದ ದಿನಾಂಕ, ಗಂಟುಗಳ ವಿವರ, ಗುರುತು, ಹಡಗಿಗೆ ಸರಕುಗಳನ್ನು ಹೇರುವಾಗ ಅವುಗಳ ಸ್ಥಿತಿ ಇತ್ಯಾದಿ ಅಂಶಗಳನ್ನು ಒಳಗೊಂಡಿರ್ತವೆ. ಬಂದರು ಮೇಲ್ವಿಚಾರಕ ಬಂದರು ಸುಂಕವನ್ನು ಪಡೆದು ಸಹಾಯಕ ಕಫ್ತಾನನ ರಶೀದಿಯನ್ನು ತೀರುವೆ ಮತ್ತು ರವಾನೆ ಪ್ರತಿನಿಧಿಗೆ ಇದನ್ನು ಕೊಡ್ತಾನೆ. ದ ನೆಕ್ಸ್ಟ್ ಒನ್ ಈಸ್ ಪೇಮೆಂಟ್ ಆಫ್ ಫ್ರೈಟ್ ಆ್ಯಂಡ್ ಇಶ್ಯೂಯನ್ಸ್ ಆಫ್ ಬಿಲ್ ಆಫ್ ಲ್ಯಾಂಡಿಂಗ್. ಹಡಗು ಬಾಡಿಗೆ ಪಾವತಿ ನೀಡುವುದು ಮತ್ತು ಬರಾವಳಿ ಪತ್ರವನ್ನು ನೀಡುವುದು. ಇದನ್ನ ನಾವು ಭರಾವಣೆ ಪತ್ರ ಅಂತ ಕರಿತೀವಿ. ಹಡಗು ಬಾಡಿಗೆ ಪಾವತಿ ಮತ್ತು ಭರಾವಣೆ ಪತ್ರವನ್ನು ನೀಡುವುದು. Mate receipt has to handed over to the shipping company for computation of freight. Mate receipt is exchanged for the bill of lading. A bill of lading is an official receipt issued by the shipping company for the receipt of goods on board the ship. The C&F agent surrenders the mate receipt to the shipping company for computation of freight. After receipt of the freight, the shipping company issues bill of lading, which serves as an evidence that the shipping company has accepted the goods for carrying to the designated destination. Shipping company has accepted the goods for carrying it to the proper destination. ತೀರುವೆ ಮತ್ತು ರವಾನೆ ಪ್ರತಿನಿಧಿಯು ಸಹಾಯಕ ಕಫ್ತಾನನ ರಶೀದಿಯನ್ನು ಹಡಗು ಬಾಡಿಗೆ ನಿರ್ಧರಿಸಲು ಹಡಗು ಕಂಪನಿಗೆ ನೀಡ್ತಾನೆ. ಹಡಗು ಕಂಪನಿಯು ಹಡಗು ಬಾಡಿಗೆಯನ್ನು ಪಡೆದ ನಂತರ ಭರಾವಣೆ ಪತ್ರವನ್ನು ನೀಡ್ತದೆ. ಹಡಗು ಕಂಪನಿಯು ಸರಕುಗಳನ್ನು ನಿಗದಿತ ಸ್ಥಳಕ್ಕೆ ಕೊಂಡೊಯ್ಯಲು ಒಪ್ಪಿದೆ ಎಂಬುದನ್ನು ದೃಢೀಕರಿಸುವ ಪುರಾವೆಯಾಗಿರ್ತವೆ. ಒಂದು ವೇಳೆ ಸರಕುಗಳನ್ನು ವಾಯುಮಾರ್ಗದ ಮೂಲಕ ಕಳಿಸಿದರೆ ಅದನ್ನು ವಾಯುಮಾರ್ಗ ಪತ್ರ ಅಂಥೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ಪ್ರಿಪ್ರೇಷನ್ ಆಫ್ ಇನ್ವಾಯ್ಸ್. ಬಿಕರಿ ಪಟ್ಟಿ ತಯಾರಿಸುವುದು. After goods are dispatched, the invoice is prepared by the exporter. It states the quantity of goods dispatched and the amount due by the importer. It should be attested by the customs authority. ಸರಕುಗಳನ್ನು ವಿದೇಶಕ್ಕೆ ರವಾನಿಸಿದ ನಂತರ ಬಿಕರಿ ಪಟ್ಟಿಯನ್ನು ತಯಾರಿಸಲಾಗ್ತವೆ. ಈ ಪಟ್ಟಿಯು ರವಾನಿಸಿದ ಸರಕುಗಳ ಪ್ರಮಾಣಪತ್ರ ಮತ್ತು ಆಮದುದಾರನು ಪಾವತಿಸಬೇಕಾದ ಮೊತ್ತವನ್ನು ತಿಳಿಸುತ್ತದೆ. ತೀರುವೆ ಮತ್ತು ರವಾನೆ ಪ್ರತಿನಿಧಿಯು ಈ ಪಟ್ಟಿಯನ್ನು ತೆರಿಗೆ ಅಧಿಕಾರಿಗಳಿಂದ ದೃಢೀಕರಿಸುತ್ತಾನೆ. ದ ಲಾಸ್ಟ್ ಒನ್ ಈಸ್ ಸೆಕ್ಯೂರಿಂಗ್ ಪೇಮೆಂಟ್ಸ್. ಪಾವತಿ ಪಡೆಯುವುದು. ಇಟ್ ಈಸ್ ದ ಲಾಸ್ಟ್ ಸ್ಟೇಜ್ ಇನ್ ದ ಎಕ್ಸ್ಪೋರ್ಟ್ ಪ್ರೊಸೀಜರ್. ಇದನ್ನು ನಾವು ಕೊನೆಯ ಹಂತ ಅಂತ ಕರಿತೀವಿ, ರಫ್ತಿನ ಕೊನೆಯ ಹಂತ. ಆಫ್ಟರ್ ದ ಶಿಪ್ಮೆಂಟ್ ಆಫ್ ಗೂಡ್ಸ್, ದ ಎಕ್ಸ್ಪೋರ್ಟರ್ ಇನ್ಫಾರ್ಮ್ಸ್ ದ ಇಂಪೋರ್ಟರ್ ಅಬೌಟ್ ದ ಶಿಪ್ಮೆಂಟ್ ಆಫ್ ಗೂಡ್ಸ್. The importer needs various documents to claim the title of the goods on their arrival at his or her country and getting them customs cleared. The exporter sends these documents through his or her banker with the instruction that these may be delivered to the importer after acceptance of the bill of exchange. In case of side draft, the documents are handed over to the importer only against payment. ಲಾಸ್ಟ್ ಹಂತ ಅಂತ ಹೇಳಿದ್ವಿ, ಪಾವತಿಯನ್ನು ಪಡೆಯುವುದು. ಸರಕುಗಳನ್ನು ರವಾನೆ ಮಾಡಿದ ನಂತರ ರಫ್ತುದಾರ ಆಮದುದಾರನಿಗೆ ತಿಳಿಸ್ತಾನೆ. ತನ್ನ ದೇಶಕ್ಕೆ ಸರಕುಗಳು ಬಂದಿಳಿದ ಮೇಲೆ ಸರಕುಗಳ ಮಾಲೀಕತ್ವವನ್ನು ಪಡೆಯಲು ಮತ್ತು ಅವುಗಳ ಮೇಲಿನ ಸುಂಕ ತೀರುವೆ ಮಾಡಲು ಆಮದುದಾರನಿಗೆ ಅನೇಕ ದಾಖಲೆ ಪತ್ರವನ್ನು ಹೊಂದಿರುವ ಅವಶ್ಯಕತೆ ಇರ್ತವೆ. ಈ ಸಂದರ್ಭದಲ್ಲಿ ಪ್ರಮುಖ ದಾಖಲೆ ಪತ್ರಗಳೆಂದರೆ ದೃಢೀಕೃತ ಬಿಕರಿ ಪಟ್ಟಿಯ
ಪ್ರತಿ, ಭರಾವಣೆ ಪತ್ರ, ಕಡಲ ವಿಮಾ ಪಾಲಿಸಿ ಪತ್ರ, ಮೂಲೋತ್ಪತ್ತಿ ಪ್ರಮಾಣ ಪತ್ರ, ಗಂಟು, ವಿವರಪಟ್ಟಿ ಮತ್ತು ಪತ್ತು ಸಾಮರ್ಥ್ಯ ಪತ್ರಗಳನ್ನು ಒಳಗೊಂಡಿರ್ತವೆ. ರಫ್ತುದಾರ ಈ ಎಲ್ಲ ದಾಖಲೆ ಪತ್ರಗಳನ್ನು ತನ್ನ ಬ್ಯಾಂಕರ್ನ ಮೂಲಕ ಆಮದುದಾರನಿಗೆ ಕಳಿಸ್ತಾನೆ. ಹುಂಡಿಯ ಮೇಲೆ ಒಪ್ಪಿಗೆ ಸೂಚಿಸಿದ ನಂತರ ಅಥವಾ ಹಣ ಪಾವತಿ ಆದ ನಂತರ ದಾಖಲೆ ಪತ್ರಗಳನ್ನು ಆಮದುದಾರನಿಗೆ ಕೊಡಬೇಕು ಅಂಥೇಳಿ ಬ್ಯಾಂಕರ್ನಿಗೆ ರಫ್ತುದಾರ ನಿರ್ದಿಷ್ಟ ಸೂಚನೆಯನ್ನು ನೀಡ್ತಾನೆ. ರಫ್ತುಗಳ ಹಣವನ್ನು ಪಡೆದ ನಂತರ ರಫ್ತುದಾರನು ಬ್ಯಾಂಕಿನಿಂದ ಪಾವತಿ ಪ್ರಮಾಣ ಪತ್ರವನ್ನು ಪಡೆಯಬೇಕು. ಬ್ಯಾಂಕ್ ಪಾವತಿ ಪ್ರಮಾಣ ಪತ್ರವು ರಫ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ದಾಖಲೆ ಪತ್ರ ಅಥವಾ ಹುಂಡಿ ಪತ್ರ ಸೇರಿದಂತೆ ಇವುಗಳನ್ನು ಆಮದುದಾರನಿಗೆ ಒಪ್ಪಿಸಲಾಗ್ತವೆ ಮತ್ತು ವಿನಿಮಯ ನಿಯಂತ್ರಣ ನಿಯಮಗಳ ಪ್ರಕಾರ ಹಣವನ್ನು ಪಡೆದಿದೆ ಎಂಬುದನ್ನು ದೃಢೀಕರಿಸುತ್ತವೆ. So, it is about the export procedures. In the next class, we'll discuss about import procedure. Thank you.